ನಮಸ್ಕಾರ. ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಕ್ಷಣ ಕ್ಷಣದ ನ್ಯೂಸ್ ವೀಕ್ಷಿಸಿ, ಪ್ರೋತ್ಸಾಹಿಸಿ. ಅದೇ ರೀತಿಯಾಗಿ ಲೈಕ್ ಮಾಡಿ, ನಿಮ್ಮಲ್ಲಿರುವ ಪ್ರತಿ ವಾಟ್ಸ್ಆಪ್ ಗ್ರೂಪ್ಗೆ ಶೇರ್ ಮಾಡಿ. ನಿಮ್ಮ ಯಾವುದೇ ವಿಡಿಯೋ, ಸುದ್ದಿ ಹಾಗೂ ಜಾಹೀರಾತು ಬರಲು ನಮ್ಮ ರಾಯಚೂರು ನ್ಯೂಸ್ 007ಗೆ ಹಿಂದೆ ಸಂಪರ್ಕಿಸಿ. ಕಾಂಗ್ರೆಸ್ ಕ್ಷೇತ್ರ ಮರು ವಿಂಗಡಣೆಗೆ ವಿರೋಧ ಹೊರತು ಮಹಿಳಾ ಮೀಸಲಾತಿ ಬಿಲ್ಗೆ ಅಲ್ಲ, ನಿರ್ಮಲಾ ಬೆಣ್ಣೆ. ಕಾಂಗ್ರೆಸ್ ಪಕ್ಷ ಮಹಿಳಾ ಮೀಸಲಾತಿ ಬಿಲ್ಗೆ ವಿರೋಧಿಸಿಲ್ಲ, ಅದು ಕ್ಷೇತ್ರ ಮರು ವಿಂಗಡಣೆ ಬಿಲ್ ಮಾತ್ರ ಕಾಂಗ್ರೆಸ್ ವಿರೋಧಿಸಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ನಿರ್ಮಲಾ ಬೆಣ್ಣೆ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಪಂಚ ರಾಜ್ಯಗಳ ಚುನಾವಣೆ ನಡೆಯುತ್ತಿರುವ ಸಂದರ್ಭದಲ್ಲಿ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ತರಾತುರಿಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಅಡಿಯಲ್ಲಿ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಇಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ ಎಂದು ಆರೋಪಿಸಿದರು. ಬಿಲ್ ಮಂಡಿಸಬೇಕಾದರೆ ಮೊದಲಿಗೆ ಪ್ರಧಾನಿ ಅವರು ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಆದರೆ ಇದನ್ನು ಮಾಡದೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸುವ ಕೆಲಸವನ್ನು ಬಿಜೆಪಿಯವರು ಮಾಡುತ್ತಿದ್ದಾರೆ. ಜನ ಎಲ್ಲವನ್ನು ನೋಡುತ್ತಿದ್ದಾರೆ. ಕ್ಷೇತ್ರ ಮರು ವಿಂಗಡಣೆ ಹೆಸರಿನಲ್ಲಿ ಜನರ ಕಣ್ಣಿಗೆ ಮಣ್ಣು ಎರಚುವ ಕೆಲಸ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಕೇವಲ ಮಹಿಳಾ ಮೀಸಲಾತಿ ಬಿಲ್ ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸುರೇಖಾ, ಪ್ರತಿಭಾ ರೆಡ್ಡಿ, ಗಾಯತ್ರಿ, ಜ್ಯೋತಿ, ಉಮಾ ಸೇರಿದಂತೆ ಅನೇಕರಿದ್ದರು. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ, ಯಾವುದೇ ಒಂದು ನಾವು ಸಂಭ್ರಮ ಮಾಡ್ಬೇಕಾದ್ರೆ ಒಂದು ಸಣ್ಣ ಎಲ್ಲರನ್ನ ಕರೆದು ಮೀಟಿಂಗ್ ಮಾಡಿ ಇದನ್ನ ನಾವು ಪಾಸ್ ಮಾಡ್ತಾ ಇದೀವಿ ಅಂತ ಹೇಳಿ ಅವ್ರನ್ನ ಒಂದು 2 ದಿನ ಮೊದಲು 3 ದಿನ ಮೊದಲು ಕರೆದು ನಾವು ಅದನ್ನೆಲ್ಲ ಮಾತಾಡಿದ ಮೇಲೆ ಒಂದು ಯಾವ್ದೋ ಒಂದು ರಿಸರ್ವೇಶನ್ ಪಾಸ್ ಮಾಡುವಂತದ್ದು ಎಲ್ಲಾ ಕಡೆ ಇದೆ, ರಾಜ್ಯದಲ್ಲಿ ಇದೆ, ಕೇಂದ್ರದಲ್ಲಿ. ಆದ್ರೆ ಇವರು ತಾವೊಂದೇ ರೆಡಿ ಮಾಡ್ಕೊಂಡು ಸೈನ್ ಮಾಡುವಂತ ನಾವು ಪೇಪರ್ ನಾವು ಕೈಯಾಗಿ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಮೊದಲೇ ಯಾಕೆ ಈ ಒಂದು ಕೆಲಸ ಮಾಡಿಲ್ಲ? ಯಾಕೆ ಪಂಚರಾಜ್ಯಗಳಲ್ಲಿ ಒಂದು ಎಲೆಕ್ಷನ್ ನಡೀತಾ ಇದೆ. ಆ ಎಲೆಕ್ಷನ್ ಟೈಮ್ ಅಲ್ಲಿ ಈ ಒಂದು ಬಿಡುಗಡೆ ಮಾಡುವಂತದ್ದು, ಮೀಸಲಾತಿಯನ್ನು ಮಾತಾಡುವಂತದ್ದು ಅವಶ್ಯಕತೆ ಇರ್ಲಿಲ್ಲ. ಯಾಕಂದ್ರೆ ಇದನ್ನು ಮಾಡಿದ ಮೇಲೆ ಎಲ್ಲಾ ರಾಜ್ಯಗಳಲ್ಲಿ ಎಫೆಕ್ಟ್ ಬೀಳ್ತದೆ. ಈ ನಮಗೇನಾದ್ರೂ ನಮ್ಮ ಮೇಲೆ ಒಂದು ಗೂಬೆ ಕೂಡಿಸುವಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಮುಖಭಂಗ ಕೂಡ ಆಗಿದೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲರೂ ಖುಷಿ ಪಡ್ತಿದ್ವಿ, ಮಹಿಳಾ ಮೀಸಲಾತಿ ಬಗ್ಗೆ ಯಾರು ವಿರುದ್ಧ ಮಾಡ್ತಾ ಇಲ್ಲ. ಸಾಮಾನ್ಯ ಜನರು ಕೂಡ ಅದನ್ನ ವಿರುದ್ಧ ಮಾಡಿಲ್ಲ. ನಾವು ಮಾಡಿದೀವಿ ಅಂತವ್ರು ಎಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಎಲ್ಲಾ ರಾಜಕೀಯದವರು. ಈಗ ನಾವು ಕಾಂಗ್ರೆಸ್ನವರು ನಾವು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಅವರು ಎಲ್ಲ ಅಲೈನ್ಸ್ ಆಗಿದ್ದಾರೆ, ಎಲ್ಲ ಜೆಡಿಎಸ್ ಅವ್ರ ಜೊತೆಗೆ. ಅವರು ಕೂಡ ನಿನ್ನೆ ಕೂಡ ಅಲ್ಲಿ ನಮ್ಮ ದೇವರ ತಾಲೂಕಲ್ಲಿ ಕೂಡ ಒಂದು ಸ್ಟ್ರೈಕ್ ಅನ್ನು ಮಾಡಿದ್ರು, ವಿರೋಧ ಮಾಡಿದ್ರು. ಅದಕ್ಕೆ ನಾವು ವಿರೋಧ ಮಾಡಿಲ್ಲ. ಇದನ್ನ ನಾವೇ ಮಹಿಳೆಯರು ಸಹ ಹೇಳ್ತಾ ಇದೀವಿ. ಇನ್ನ ಕೆಲವು ಮಹಿಳೆಯರು ಕೂಡ ನಾವು ಸಣ್ಣ ಒಂದು ವಿಡಿಯೋನ ಮಾಡಿ ಕೂಡ ನಾವು ಬಿಟ್ಟಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಾವೆಲ್ಲ ಹಂಚಿಕೊಂಡಿದ್ದೀವಿ. ಯಾಕಂದ್ರೆ ಯಾರು ವಿರುದ್ಧ ಮಾಡಿಲ್ಲ, ತಾವೇ ಒಂದು ಆ ಕೆಲಸನ ಮಾಡಿ ಬೇರೆಯವ್ರ ಮೇಲೆಲ್ಲ ಈ ಗೂಬೆ ಕೂಡಿಸುವಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಇವತ್ತ ನಮ್ಮ ದಾವಣಗೆರೆಯಲ್ಲಿ ಕೂಡ ಒಂದು ಎಲೆಕ್ಷನ್ ಆಯ್ತು. ಅದರಲ್ಲಿ ಕೂಡ ನಮ್ಮ ಮಹಿಳೆಯರು, ನಮ್ಮ MP ಅವರು ಕೂಡ ಅವರೇ ಇದ್ದಾರೆ, ಮಹಿಳೆಯರಿದ್ದಾರೆ. ಆದ್ರೆ ಇವತ್ತ ಬಿಜೆಪಿ ಅವರು ಎಷ್ಟು ಮಂದಿ ಟಿಕೆಟ್ ಕೊಟ್ಟಿದ್ದಾರೆ, ಹಿಂದೆ ಎಷ್ಟು ಮಂದಿ ಕೊಟ್ಟಿದ್ದಾರೆ? ಒಬ್ರು ಶೋಭಾ ಕರಂದ್ಲಾಜೆ ಹಾಕ ಬಿಟ್ರೆ ಇನ್ನೊಬ್ರು ಯಾರು ಇಲ್ಲ. ಆದ್ರೆ ನಮ್ಮ ಕಾಂಗ್ರೆಸ್ ನಲ್ಲಿ ಮಹಿಳೆಯರಿಗೆ ಆದ್ಯತೆ ಜಾಸ್ತಿ ಕೊಟ್ಟಿದ್ದಾರೆ. ಉಮಾಶ್ರೀ ಮೇಡಮ್ ಅವರಾಗಿರ್ಬೋದು, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು, ನಾಗವೇಣಿ ಚೌಧರಿ ಆಗಿರ್ಬೋದು. ಸಾಗರ್ DTP ಸೆಂಟರ್. ಹಲೋ ಸಂಪಾದಕರೇ, ನೀವು ಪತ್ರಿಕೆ DTP ಆಪರೇಟರ್ ಹುಡುಕುತ್ತಿದ್ದೀರಾ? ಹಾಗಾದರೆ ಅವರ ಅವಶ್ಯಕತೆ ಈಗ ಬೇಕಾಗಿಲ್ಲ. ನಮ್ಮನ್ನು ಸಂಪರ್ಕಿಸಿರಿ. ಇಂದೇ ನಿಮ್ಮ ಪತ್ರಿಕೆಯ 4 ರಿಂದ 6 ಪುಟಗಳವರೆಗೆ ನಿಮ್ಮ ಪತ್ರಿಕೆಯ ಪುಟ ವಿನ್ಯಾಸವನ್ನು ಮಾಡಿಕೊಡಲಾಗುವುದು. ನಿಮ್ಮ ಯಾವುದೇ ಜಿಲ್ಲೆ ಇರಲಿ, ಯಾವುದೇ ತಾಲೂಕಿರಲಿ, ನಿಮ್ಮ ಭಾಗದ ಸುದ್ದಿಗಳನ್ನು ಹಾಕಿ 4 ಪುಟಗಳ DTP ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಹಿಂದೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 8431593151 ಮತ್ತು 9611114528 ಸಂಪರ್ಕಿಸಿ.